ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೇವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಗ್ಯಾಸ್ ತೋರಿಸ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತೀರಾ? ಹೌದು, ಇವತ್ತು ರೆಸಿಪಿ ವ್ಲಾಗ್ ಆಗಿರೋದ್ರಿಂದ ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಏನು ರೆಸಿಪಿ ಅಂತ ಹೇಳ್ತೀನಿ. ಕಡುಬು, ಹಳ್ಳಿ ಸೈಡ್ ಅವಾಗೆಲ್ಲ ಜಾಸ್ತಿ ಕಡುಬು ಮಾಡ್ತಾನೆ ಇದ್ದರು. ಈಗ ಕಡುಬು ಅಂದರೆ ಮಕ್ಕಳಿಗೆ ಕೊರತೆ ಇಲ್ಲ. ನಮಗೆಲ್ಲ ತುಂಬ ಇಷ್ಟ ಕಡುಬು ಅಂದರೆ. ಕಡುಬು ಮಾಡಿದ್ದಾರೆ ಅಂದರೆ ಹೊಟ್ಟೆ ತುಂಬ ತಿಂತಿದ್ವಿ ನಾವೆಲ್ಲ ಕಡುಬನ್ನ. ನನ್ನ ಮಕ್ಕಳಿಗೂ ಅದೆಲ್ಲ ರೂಢಿ ಇರಬೇಕು ಅಂತೇಳಿ ನಾನು ಎಲ್ಲದನ್ನು ಮಾಡ್ತೀನಿ. ಅವರು ಇಷ್ಟ ಇಲ್ಲ ಅಂದರೂ ಸ್ವಲ್ಪನಾದರೂ ತಿಂತಾರೆ. ಇದು ಇಡ್ಲಿ ಥರ ಇರುತ್ತಲ್ಲ, ಹಾಗಾಗಿ ಕಡುಬನ್ನ ಇಷ್ಟಪಟ್ಟೆ ತಿಂತಾರೆ. ಬೇರೆ ಯಾವುದೇ ಅಡುಗೆ ಆದ್ರೂ ಹಳೆ ಕಾಲದ್ದು ಇಷ್ಟ ಇರೋದಿಲ್ಲ. ಮೂಗು ಮುರಿತಾನೆ ಸ್ವಲ್ಪ ತಿಂತಾರೆ. ಈ ಕಡುಬು ಇಡ್ಲಿ ರೀತಿ ಇರುತ್ತೆ ಅಂತ ಹೇಳಿ ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಅವ್ರು ಬರ್ತಿದ್ದಾರೆ ಅಂಥೇಳಿ ಮಧ್ಯಾಹ್ನ ಅದೇ ಡೈಲಿ ಚಪಾತಿ, ಬೆಳಗ್ಗೆ ಚಪಾತಿನೇ ತಿಂದಿರ್ತಾರಲ್ವ, ಹಾಗಾಗಿ ಡೈಲಿ ಒಂದು ಏನಾದರೂ ಅವರಿಗೆ ವೆರೈಟೀಸ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಕಡುಬು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೀವು ಸಹ ಆ ಕಡುಬನ್ನ ಮಾಡಬೇಕು, ಟೇಸ್ಟ್ ಮಾಡಬೇಕು ಅಂದರೆ ಆ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನೆಲ್ಲ ರೆಸಿಪಿ ವ್ಲಾಗ್ ಆಗಲಿ ಎಲ್ಲವೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ಹಾಗಾಗಿ ಬೆಲ್ ಐಕಾನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಡುಬು ಮಾಡೋಕ್ಕೆ ಅಕ್ಕಿ ತರೆ ಮತ್ತು ಅಕ್ಕಿ ಹಿಟ್ಟು ಏನಿರುತ್ತಲ್ಲ ಅದನ್ನು ಜರಡಿ ಹಿಡಿದು ಕ್ಲೀನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಅಕ್ಕಿ ರವೆನ ಮತ್ತು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಜಿಗಟ್ ಮಾಡ್ಕೋಬೇಕು, ಅಂದರೆ ಮುದ್ದೆ ಥರ ಮಾಡ್ಕೋಬೇಕು. ಇದನ್ನು ನೀರು ಬಿಸಿ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ನೀರನ್ನ ಬಿಸಿಗಿಟ್ಕೊಳ್ತೀನಿ. ಇವಾಗ ಗ್ಯಾಸ್ನ ಹಚ್ಕೋತೀನಿ. ಇವಾಗ ನಾನು ನೀರು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ಹಿಟ್ಟು ಮತ್ತು ರವೆನ ತೊಗೊಂಡಿದ್ದೀನಿ. ಈ ನೀರು ಕುದೀಲಿ. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇವು ಚೆನ್ನಾಗಿ ನೀರು ಕುದಿಬೇಕು. ನೋಡಿ, ನೀರು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಏಕೆಂದರೆ ಕಡುಬನ್ನ ಹುಗಿ ಇಲ್ಲಿ ಬೇಯಿಸೋದಲ್ವ, ಇದು ಕಡುಬು ಅಂಟ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಸರಿ, ನೀರು ಕುದೀತಾ ಇದೆ ಅಲ್ವಾ, ಆಯಿಲು ಹಾಕ್ಕೊಂಡಾಯಿತು. ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ನೀರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನಿಲ್ಲಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ, ಇಲ್ಲ ಗಂಟು ಆಗಿಬಿಡುತ್ತೆ. ಇದು ಮುದ್ದೆಗೆ ಯಾವ ಥರ ನೀವು ಮಾಡ್ಕೋತೀರಲ್ಲ ಆ ಥರ ಇದನ್ನು ಮಾಡ್ಕೋಬೇಕಷ್ಟೇ. ನೋಡಿ, ಈ ಥರ ಗಟ್ಟಿಯಾಗಿ ಮುದ್ದೆನ ತಿರುಕೋಬೇಕು ನಾವು. ಇದು ಸ್ವಲ್ಪ ಬೇಯಲಿ. ನೋಡಿ, ಒಂದು 10 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಬೆಂದಿರುತ್ತೆ ಇದು. ಇವಾಗ ಇದನ್ನು ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ನ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಪೂರ ತಣ್ಣಗಾಗಲಿ. ಇದು ತಣ್ಣಗಾಗೋವರೆಗೂ ನಾನು ಚಟ್ನಿನ ರೆಡಿ ಮಾಡ್ಕೊಂಡು ಬರ್ತೀನಿ.
ನೋಡಿ ಚಟ್ನಿಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಕಾಯಿ ತುರಿ ಒಂದು ಅರ್ಧ ಬಟ್ಲು ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಪುಟಾಣಿ, ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹಾಕ್ಕೋಬೇಕು. ಕೊಬ್ಬರಿ ಜಾಸ್ತಿ ಉಪ್ಪು ತಗೊಳ್ಳಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೋಬೇಕು. ಇದನ್ನು ರುಬ್ಕೊಂಡು ತೊಗೊಂಡು ಬರ್ತೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಅಂತೇನು ನೆಸೆಸಿಟಿ ಇಲ್ಲ, ಹಾಗೇನೂ ಸಹ ಟೇಸ್ಟ್ ಇರುತ್ತೆ. ನಾನೇನು ಈ ಚಟ್ನಿಗೆ ಒಗ್ಗರಣೆ ಹಾಕೋದಿಲ್ಲ. ಇದು ಚಟ್ನಿ ಮಾಡಿಕೊಂಡು ಕಡುಬಿಗೆ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಹಿಟ್ಟು ಏನಾಗಿದೆ ಅಂತ ನೋಡೋಣ. ನೋಡಿ ಚಟ್ನಿ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಹಿಟ್ಟು ಸಹ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಈ ಕಲ್ಲ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ನೀರಿರುತ್ತಲ್ಲ, ಇದನ್ನು ಹಿಂಗೆ ಕೈಗೆ ಹಚ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಇನ್ಮೇಲೆ ಐತಲ್ಲ, ಈ ಥರ ಕಲ್ಲಿಗೆ ಸ್ವಲ್ಪ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ 1-2 ನಿಮಿಷ ಈ ಥರ ಮಾಡಿಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ಕೈಗೆ ಅಂಟೋದಿಲ್ಲ ಹಿಟ್ಟು, ಹಾಗಾಗಿ ಮಾಡ್ಕೋಬೇಕು. ಮಳೆ ಬರ್ತಾ ಇದೆ. ನೋಡಿ ರೆಡಿ ಆಯ್ತಿದೆ ಹಿಟ್ಟು. ನೋಡಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ಇದನ್ನು ಹಿಟ್ಟು. ಇವಾಗ ಏನಾಯ್ತಲ್ಲ, ಇದನ್ನು ಈ ಥರ ಉಂಡೆಗಳಾಗಿ ಮಾಡ್ಕೋಬೇಕು, ಚಿಕ್ಕ ಚಿಕ್ಕ ಈ ಥರ. ನೋಡಿ ಈ ಥರ ಉಂಡೆ ಮಾಡಿಟ್ಕೋಬೇಕು. ಈ ಉಂಡೆನ ಇದೈತಲ್ಲ, ಈ ಥರ ಬಟ್ಲೆ ಶೇಪ್ ಮಾಡಬೇಕು. ಮಳೆ ಜೋರು ಬರ್ತಾ ಇದೆ, ಮಕ್ಕಳು ಬರೋ ಟೈಮು. ಈ ಥರ ಬಟ್ಲ ಥರ ಮಾಡ್ಕೋಬೇಕು. ಈ ಥರ ಕಾಣಿಸ್ತಿದೆಯಾ? ಈ ಥರ ಬಟ್ಲ ಮಾಡ್ಕೋಬೇಕು. ಈ ಥರ ಇದ್ದದ್ದನ್ನು ಈ ಥರ ಮಾಡ್ಕೋಬೇಕು. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಲೈಟಾಗಿ ನೀರು ಅಂಟಿಸ್ಕೊಳ್ಳಿ. ಈ ಥರ ಮಾಡ್ಕೋಬೇಕು. ನಾನು ಇದೇ ಥರ ಇಷ್ಟು ಕಡುಬು ಮಾಡ್ಕೊಂಡು ಬರ್ತೀನಿ.
ನೋಡಿ ಅಷ್ಟು ಕಡುಬು ಈ ಥರ ನಾನು ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಸ್ಟೀಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಪಾತ್ರೆಗೆ ಹಿಂಗೆ ನೀರು ಹಾಕ್ಕೋಬೇಕು. ಇದೇನು ನಾವು ಇದಕ್ಕೆ ಬೇಳೆ ಬಸಿಯೋದು ಅಂತ ಹೇಳ್ತೀವಿ, ನೀವು ಏನಂತೀರೋ ನನಗೆ ಗೊತ್ತಿಲ್ಲ. ಈ ಥರದ್ದನ್ನು ಇಟ್ಕೊಂಡು ಇದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಈ ಥರ ಎಣ್ಣೆ ಹಚ್ಕೊಂಡಾದ್ಮೇಲೆ ಕಡುಬೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅವನ್ನ ಇದರಲ್ಲಿ ಚೆನ್ನಾಗಿ ಹೊಂದಿಸ್ಕೋಬೇಕು. ನೀವು ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಏನು ಮಾಡಬೇಕು, ಇಡ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ನೀವು ಹಾಕ್ಕೊಂಡು ಬೇಯಿಸ್ಕೋಬೋದು. ಇದನ್ನು ಒಂದು 10 ನಿಮಿಷ ಇಡ್ಲಿ ಥರ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಇಡ್ಲಿ ಬೇಯಿಸಿದಾಗೆ ಇದನ್ನು ಬೇಯಿಸ್ಕೊಂಡ್ಬಿಡಬೇಕು. ನೋಡಿ ಇವಾಗ ಬೇಯೋಕ್ಕೆ ಇಟ್ಟಿದ್ದೀನಿ. ಇದು ಒಂದು 10 ನಿಮಿಷ ಬೇಯಬೇಕು. ನೋಡಿ ಕಡುಬು ಆಗಿ 10 ನಿಮಿಷ ಆಯಿತು. ಸ್ವಲ್ಪ ಆರಿದೆ. ಹೇಗೆ ಬಂದಿದೆ ಕಡುಬು ಅಂತ ನೋಡೋಣ. ನೋಡಿ ಸಖತ್ತಾಗಿ ಬಂದಿದೆ ಕಡುಬು. ಇವಾಗ ಇದನ್ನು ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕಡುಬು ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಈ ಕಡುಬು. ಇದನ್ನು ಚಿಕನ್ ಸಾರು, ಮಟನ್ ಸಾರು ಮತ್ತು ಫಿಶ್ ಸಾರು ಅದ್ರ ಜೊತೆಗೂ ಸಹ ತಿಂತಾರೆ. ಶ್ರಾವಣ ಮಾಸ ನಾವು ಚಿಕನ್ ಮಟನ್ ಏನೂ ಮಾಡಿಲ್ಲ, ಹಾಗಾಗಿ ಅದ್ರ ಜೊತೆ ಸರ್ವ್ ಮಾಡಿಲ್ಲ. ಮತ್ತು ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಚಿಕನ್ ಸಾರು ಜೊತೆಗೆ ಇದನ್ನೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಕೊಬ್ಬರಿ ಚಟ್ನಿ ಜೊತೆಗೇ ತಿಂತಾರೆ. ಹಾಗಾಗಿ ಕೊಬ್ಬರಿ ಚಟ್ನಿನೇ ನಾನು ಮಾಡಿರೋದು. ಕೊಬ್ಬರಿ ಚಟ್ನಿ ಜೊತೆಗೂ ಸಹ ಟೇಸ್ಟು ಚೆನ್ನಾಗಿರುತ್ತೆ. ಸೇಮ್ ಇಡ್ಲಿ ತಿಂದ ಹಾಗೇ ಫೀಲ್ ಅನಿಸುತ್ತೆ ಈ ಕಡುಬು ತಿಂದರೆ. ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ನೋಡಿ, ನಿಮಗೂ ಸಹ ಗೊತ್ತಾಗುತ್ತೆ. ಇವಾಗ ನನ್ನ ಮಗಳು ಟೇಸ್ಟ್ ಮಾಡ್ತಾ ಇದ್ದಾಳೆ. ಹೆಂಗೈತಮ್ಮ? ಚೆನ್ನಾಗಿ. ಈ ಇಡ್ಲಿ ತಿಂದಂಗೆ ಅನಿಸ್ತೈತ ಏನು? ಸೇಮ್ ಇಡ್ಲಿ ತಿಂದ ಅಲ್ಲ? ತಿನ್ನಪ್ಪಜೆ. ಅವನು ನಾನು ಟೇಸ್ಟ್ ಮಾಡ್ತೀನಿ ಅಂತಿದ್ದ, ಹಾಗಾಗಿ ನೀನು ಒಂದು ಟೇಸ್ಟ್ ಮಾಡಪ್ಪ ಅಂತ ಹೇಳಿದೆ. ಅವನು ಸಹ ಅದರಲ್ಲೇ ತಿಂತಿದ್ದಾನೆ. ಹೇಗೈತಪ್ಪಜೆ? ಚೆನ್ನಾಗೈತಾ? ಸರಿ ಫ್ರೆಂಡ್ಸ್, ಕಡುಬು ಮಾಡಾಯಿತು, ಮಕ್ಕಳು ಸಹ ತಿಂತಿದ್ದಾರೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಕಡುಬು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಮನೆಯಲ್ಲೂ ಸಹ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಮಾಡಿರೋ ಕಡುಬು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ, ಹಾಗಾಗಿ ಬೆಲ್ ಐಕನ್ನ ಒತ್ತೋದನ್ನು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್ ಬಾಯ್.